ನಾವು ಚಿಕ್ಕವರಿದ್ದಾಗ ದೊಡ್ಡವ್ರನ್ನ ನೋಡಿ ಇವ್ರಿಗೆಲ್ಲ ಗೊತ್ತು, ಇವ್ರು ಎಷ್ಟು ಕಾನ್ಫಿಡೆಂಟ್ ಆಗಿರ್ತಾರೆ, ನಾವು ಯಾವಾಗ ದೊಡ್ಡವರಾಗ್ತೀವಪ್ಪ ಅಂತೆಲ್ಲ ಅನ್ಕೊತಾ ಇದ್ವಿ. ಆದರೆ ದೊಡ್ಡವರಾದ್ಮೇಲೆ ಚಿಕ್ಕ ಮಕ್ಕಳು ಆಟ ಆಡ್ಕೊಂಡು ಮಜಾ ಮಾಡೋದನ್ನ ನೋಡಿ ನಾವಿನ್ನೂ ಚಿಕ್ಕವರಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಪ್ಪ ಅಂತ ಅನಿಸುತ್ತೆ. ನಿಜ ಹೇಳ್ಬೇಕಂದ್ರೆ ನಾವೆಲ್ಲರೂ ಇನ್ನು ಆಟ ಆಡೋದನ್ನ ನಿಲ್ಲಿಸಿಲ್ಲ. ಯಾಕಂತ ಕೇಳಿದ್ರೆ ನಮ್ಮ ಹತ್ರ ಹೊಸ ಹೊಸ ಕಾರಣಗಳಿರುತ್ತೆ. ಹಂಗೆ ನೋಡಿದ್ರೆ ನಾವೆಲ್ಲರೂ ಇನ್ನು ಚಿಕ್ಕ ಮಕ್ಕಳೇ, ಆದರೆ ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಮತ್ತು ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಇರೋ ಮುಖ್ಯ ವ್ಯತ್ಯಾಸ ಏನು? ದೊಡ್ಡವ್ರಿಗೆ ತುಂಬ ಜವಾಬ್ದಾರಿ ಇರುತ್ತೆ ಮತ್ತು ಕಮ್ಮಿ ನಿದ್ದೆ ಮಾಡ್ತಾರೆ. ನಾನಂತೂ ನನ್ನ ನಿದ್ದೆನ ತುಂಬ ಮಿಸ್ ಮಾಡ್ಕೊತೀನಿ. ಎಷ್ಟೊಂದು ಸರ್ತಿ ಜನರನ್ನ ಹತ್ರದಿಂದ ನೋಡಿದಾಗ ನಂಗನ್ಸುತ್ತೆ ಇವ್ರು ಯಾರೂ ಇನ್ನೂ ದೊಡ್ಡವರಾಗಿಲ್ಲ, ಬರೀ ದೊಡ್ಡವರಾಗಿರೋ ಥರ ನಟಿಸ್ತಾ ಇದ್ದಾರೆ ಅಷ್ಟೇ ಅಂತ. ದೊಡ್ಡವರಾಗೋದಂದ್ರೇನು? ನಮ್ಮ ಭಾವನೆನೆಲ್ಲ ವ್ಯಕ್ತಪಡಿಸದೇ ಇರೋದಾ? ಇಲ್ಲ, ನಾವು ನಮ್ಮ ತುಂಟಾಟಗಳನ್ನ ಹೇಗೆ ಬಿಡೋಕ್ಕಾಗುತ್ತೆ? ತುಂಟಾಟದ ಜೊತೆ ಬುದ್ಧಿವಂತಿಕೆ, ಅನುಭವ, ಯೋಚನಾ ಶಕ್ತಿ ಮತ್ತು ಜವಾಬ್ದಾರಿ ಇವೆಲ್ಲ ಸೇರ್ಕೊಳ್ಳುತ್ತಷ್ಟೇ. ಬೆಳೆಯೋದಂದರೆ ನಮ್ಮಲ್ಲಿರೋ ಮಗುನ ಕಳ್ಕೊಳ್ಳೋದಂತ ಅಲ್ಲ, ಅದನ್ನು ನಾವು ರಕ್ಷಿಸ್ಬೇಕಂತ ಅರ್ಥ. ಬೆಳೆದು ದೊಡ್ಡವರಾಗೋದಂತೂ ಕಡ್ಡಾಯ, ಅದನ್ನು ನಾವು ತಡೆಯೋಕ್ಕಾಗಲ್ಲ. ಆದರೆ ವಯಸ್ಸಾದವ್ರ ಥರ ಆಡ್ತೀವ ಇಲ್ವಾ ಅನ್ನೋದು ನಮಗೆ ಬಿಟ್ಟಿದ್ದು. ಎಲ್ಲ ಜವಾಬ್ದಾರಿಯುತ ಬೆಳೆದ ಮಕ್ಕಳಿಗೆ ಇವತ್ತು ಅಂದರೆ ವಿಶ್ವ ಮಕ್ಕಳ ದಿನದಂದು ನನ್ನ ಸಂದೇಶ ಏನಂದರೆ, ನೀವು ನಿಮ್ಮ ಮಕ್ಕಳನ್ನ ಟೀಕಿಸ್ತಲೇ ಇದ್ದರೆ ಅವರು ನಿಮ್ಮನ್ನು ಪ್ರೀತಿಸೋದನ್ನು ನಿಲ್ಲಿಸಲ್ಲ, ಬದಲಾಗಿ ತಮ್ಮನ್ನು ತಾವು ಪ್ರೀತಿಸೋದನ್ನು ನಿಲ್ಲಿಸ್ತಾರೆ. ಅಂದಾಗೆ ನನ್ನ ಜೊತೆ ಆಟಾಡ್ತಾ ಇರೋದು ಯಾರಂತನಾ? ನನ್ನ ಬೆಸ್ಟ್ ಫ್ರೆಂಡ್ ಅಥವಾ ನನ್ನ ಬೆಸ್ಟ್ ಫ್ರೆಂಡ್ ಮಗಳು? ನನಗೂ ಕನ್ಫ್ಯೂಷನ್.